ಇಲ್ಲಿ ಚೆನ್ನಾಗಿರೋದನ್ನ ನೋಡಿ ಕಟ್ ಮಾಡಿ. ಹಳ್ಳಿಲಿ ಇದ್ದವ್ರಿಗೂ ಇಷ್ಟು ಸಿಗ್ಲಿಕ್ಕಿಲ್ಲ, ಅಷ್ಟು ಸಿಕ್ಕಿದೆ ನನಗೆ. ನಾವು ಸಣ್ಣದ್ರಲ್ಲಿ ಅಡ್ಡಾಡ್ತಿದ್ವಿ ಬಂದ. ನನಗೆ ಹಿಂಗೆ ಮುಚ್ಬೋದು. ಈ ಕಡೆ ಯಾರು ಕೂಡ ಇದನ್ನ ಮಾಡಲ್ಲ ಆಯ್ತಾ. ಇದನ್ನ ತರೋವಾಗ ರೋಡಲ್ಲಿ ಎಲ್ಲರೂ ತಿಂತಾರ ಅಂತಲ್ಲ. ಇವಾಗ ನಾವು ತಿಂದು ತೋರಿಸ್ಬೇಕು. ಕೈಯಲ್ಲೇ ಹಾಕೊಳ್ಳೋದು ಆಯ್ತಾ. ಮತ್ತೆ ಸ್ಪೂನ್ ಎಲ್ಲ ಬಳಸ್ತಿಲ್ಲ ಇವಳು. ಫಸ್ಟ್ ಟೈಮ್ ಮಾಡಿದ್ದೀನಲ್ಲ, ನಿಜವಾಗ್ಲೂ ಚೆನ್ನಾಗಿದೆ, ಪರವಾಗಿಲ್ಲ ಅನ್ನೋಷ್ಟಲ್ಲ, ತುಂಬಾನೇ ಚೆನ್ನಾಗಿದೆ. ಗಂಟ್ಲು ಕೆರ್ತಾ ಇಲ್ಲವ, ಮ್ಯಾಜಿಕ್ ಆಗಿದೆ ಅಲ್ಲ. ರೇಟಿಂಗ್ಸ್ ಕೊಡು. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ ಆಯ್ತಾ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಾಗ್ಲಿ ಅಂತಾನು ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಏನಂತ ಅಂದ್ರೆ ಪತ್ರೊಡೆ ಮಾಡೋಣ ಅಂತ ಹೊರಟಿದ್ದೀನಿ. ಇವನಿಗೆ ರಜೆ ಇದೆ, ಹಾಗೆ ಹೋಗಿ ಪತ್ರೊಡೆ ಸೊಪ್ಪೆಲ್ಲ ತರೋಣ ಅಂತ. ನಮ್ಮ ಮನೆ ಹತ್ರ ಪತ್ರೊಡೆ ಸೊಪ್ಪು ತುಂಬಾ ಇದೆ ಆಯ್ತಾ. ಆದ್ರೆ ಅದ್ರಲ್ಲಿ ತಿನ್ನೋದು ಯಾವ್ದು, ತಿಂದೇ ಇರೋದು ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಕೆಲವೊಂದನ್ನ ಎಲ್ಲರೂ ತಿಂತಾರೆ, ನಾವಿದು ಇಲ್ಲಿವರೆಗೂ ಮಾಡಿಲ್ಲ. ಅದರಲ್ಲಿ ಕಪ್ಪು ಕೆಸ ಬರುತ್ತಲ್ಲ, ಆ ಕೆಸವಿನ ಎಲೆಯಲ್ಲಿ ಈ ಸಲ ಪತ್ರೊಡೆ ಮಾಡೋಣ ಅಂತ ಹೊರಟಿದ್ದೀನಿ. ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ಳಿ. ಇವಾಗ ನಾನು ಮತ್ತೆ ನನ್ನ ಮಗ ಇಬ್ಬರು ಸೇರಿ ಹೋಗಿ ಬರೋದು. ಬರ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವಾಗ ಎಲ್ಲ ವಿಡಿಯೋನು ಕೂಡ ನೀವು ನೋಡ್ಬೋದು. ಇವಾಗ ಪತ್ರೊಡೆ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಹೋಗೋಣ ಪತ್ರೊಡೆ ಸೊಪ್ಪು ತರೋದಕ್ಕೆ. ಹಾಯ್. ನಾಯಿ ನಡೆಯದ ಎಲ್ಲಿ ಕಂಡೆ ಹೇಳು. ಅಲ್ಲಿ ಎಲ್ಲ ಈ ಕಡೆ ಬಾ, ಆ ಕಡೆ ಎಲ್ಲ ಬಾ. ಸುಮ್ಮನೆ ಇದೆ. ಇಲ್ಲಿ ನೋಡು, ಇದೆ ಇಲ್ಲಿ, ಇದೆ 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 ಕಪ್ಪುದು ಇದೆ ಇದೆ. ಇಲ್ಲಿ ಇಷ್ಟೊಂದಿದೆ ಆಯ್ತಾ. ಕುಯ್ಬೇಕಿದ್ರೆ ಅಲ್ಲಿ ಚೆನ್ನಾಗಿರೋದನ್ನ ನೋಡಿ ಕಟ್ ಮಾಡಿ ತಗೊಂಡು ಹೋಗ್ಬೇಕು. ಕಾಡೊಳಗೆ ಹೆಂಗೆ ಇಳಿಯೋದು ಇವಾಗ. ಇಳಿಯೋಣ, ಚೆನ್ನಾಗಿರೋದನ್ನ ಮಾತ್ರ ತಗೋಬೇಕು. ಹ್ಞೂ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ, ಆಗತ್ತೆ ಅದು. ಈ ತರ ದಂಟಿ ಹಿಂಗಿರತ್ತೆ. ರೂಟ್ ಬೇಡ, ಅದ್ ಯಾರ್ದು ಕಾಸುದಲ್ಲೆಲ್ಲ ನಾವು ಹುಡುಕ್ತಿದೀವಿ. ಇದು ಅದೇ ಆಯ್ತಾ. ಚಾಕು ಉಲ್ಟಾ ಇಟ್ಕೊಂಡಿದೀನಿ. ಇದ್ರೊಳಗೆ ಹುಳ ಹುಪ್ಪಟೆ ಇದ್ರೆ ಅಲ್ಲ ಇರತ್ತೆ. ಚೆನ್ನಾಗಿರೋದನ್ನ ಮಾತ್ರ ಕುಯ್ಕೊಂತೀನಿ ಆಯ್ತಾ. ಒಂದು 5-6, ಒಂದು 10. ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಸೂಪರ್ ಆಗಿದೆ. ಒಳಗಡೆ ಹಿಂಗೆ ಹೋಗೋದು ಅಂತ. ಕಾಣಿಸ್ತಿದ್ಯಾ? ಇಲ್ಲಿಂದ ಕಟ್ ಮಾಡ್ತೀನಿ. ಇದಾ, ಇದು ಚೆನ್ನಾಗಿದೆ ಅಲ್ಲ. ಏನೂ ಆಗಿಲ್ಲ. ಇದು ದೊಡ್ಡ ಚೆನ್ನಾಗಿದೆ ಇದು. ಸಾಕಲ್ಲ, ಸಾಕ ಅಂತಲ್ಲ. ಎಷ್ಟು ದೊಡ್ಡ ಸಿಕ್ಕಿದೆ ಅಂತ. ಹಳ್ಳಿಲಿ ಇದ್ದವ್ರಿಗೂ ಇಷ್ಟು ಸಿಗ್ಲಿಕ್ಕಿಲ್ಲ, ಅಷ್ಟು ಸಿಕ್ಕಿದೆ ನಂಗೆ ಅಲ್ಲ. ಸಾಕಾ? ಎಂತ ಮಾಡದ, ಚೆನ್ನಾಗಿದೆಲ್ಲ. ಇದು ನಾವು ಸಣ್ಣದ್ರಲ್ಲೂ ಆಟಾಡ್ತಿದ್ವಿ ಕಂದ. ಸೂಪರ್. ಹಿಂಗೆ ನೀರ್ ಹಾಕ್ಬಿಟ್ಟು ಹಿಂಗ ಆಡ್ಸೋದು. ನಾನು ಪತ್ರೊಡೆ ಮಾಡೋದು. ಈ ಒಂದು ಕತೆ ಹಿಂಗೆ. ಚೆನ್ನಾಗಿದ್ಯಾ? ಸೂಪರ್. ಟೈಮ್ ಪಾಸ್ ಇಲ್ಲನಾ? ಸಾಕು, ನಾನ್ ತೊಳಿಲಾ? ರೋಡಲ್ಲಿ ಹೋಗಿ ಕೆಸುವಿನೆಲ್ಲ ಹುಡ್ಕೊಂಡು ತಗೊಂಡ್ ಬಂದ್ವಿ. ಅಂದ್ರೆ ಬೇರೆ ಕಲರ್ದು, ಗ್ರೀನ್ ಕಲರ್ದೆಲ್ಲ ಇರುತ್ತೆ. ಆದ್ರೆ ನಮ್ಗೆ ಸ್ವಲ್ಪ ಒಂದು ಕೆಂಪು ಕಲರ್, ಅಂದ್ರೆ ಕಪ್ಪು ಕಲರ್, ಕಪ್ಪು ಕೆಸ ಅಂತ ಹೇಳ್ತಾರೆ, ಅದೇ ಬೇಕಿತ್ತು. ಅದನ್ನೆಲ್ಲ ಹುಡುಕಿ ತಗೊಂಡ್ ಬಂದ್ವಿ. ಮಳೆ ಹೋಗುವಾಗ ಜಾಸ್ತಿ ಇತ್ತು, ಆಮೇಲಿಂದ ಸ್ವಲ್ಪ ಕಡಿಮೆ ಆಯ್ತು. ಕಡಿಮೆ ಆದ್ಮೇಲೆ ನಾವು ಹೋಗಿ ಕಟ್ ಮಾಡ್ಕೊಂಡು ತಗೊಂಡ್ ಬಂದ್ವಿ. ಅಲ್ಲಿಂದ ಲಿಶಿತ್ ಒಂದ್ ಅರ್ಧ ಗಂಟೆ ಕೆಸುವಿನ ಎಲೆಯಲ್ಲಿ ಆಟ ಆಡ್ದ. ನಂತರ ನಾನಿವಾಗ ಅದನ್ನ ಕ್ಲೀನ್ ಆಗಿ ತೊಳಿತಾ ಇದ್ದೀನಿ. ತೊಳೆದು ಇದನ್ನ ಮತ್ತೆ ಬಟ್ಟೆಲೆಲ್ಲ ಒರೆಸ್ಕೋಬೇಕು. ಸ್ವಲ್ಪ ಕೆಲವೊಂದೆಲ್ಲ ಹರಿದೋಗಿದ್ದೀನಿ, ಇದೆಲ್ಲ ಹರಿದಿಲ್ಲ, ಚೆನ್ನಾಗಿದೆ ಅಲ್ಲ. ಅಲ್ಲ, ಹರಿದಿದ್ದು ಅದು ಹಾಕುವಾಗೆಲ್ಲ ಹೊರಗಡೆ ಹೋಗುತ್ತಲ್ಲ ಅಂತ, ಮಸಾಲೆ ಎಲ್ಲ ಹೊರಗಡೆ ದಾಟತ್ತೆ ಅಂತ ಗೊತ್ತಾ. ಇದು ನೋಡು, ನನಗೆ ಹಿಂಗ್ ಮುಚ್ಬೋದು, ಹಿಂಗೆ ಮಳೆ ಬರಲ್ಲ ಅವಾಗಲ್ಲ.
ಇವಾಗ ಮಾಡುವ. ಎಲೆ ಅಷ್ಟೊಂದೆಲ್ಲ ಸಿಕ್ತಾಯ್ತಾ, ಅಕ್ಕಿ ನೋಡಿದ್ರೆ ಇಷ್ಟೇ ನೆನ್ಸಿದ್ ನಾನು. ನೋಡುವ, ಇದು ಆಗುವಷ್ಟು ಮಾಡೋದಲ್ವಾ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಅದರಿಂದ ಇನ್ನೊಂದ್ಸಲ ಆದ್ರೆ ಇನ್ನೂ ಚೆನ್ನಾಗಿ ಮಾಡೋದು. ಅದ್ರಲ್ಲೂ ಎಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಳ್ಳಿ ಕಡೆನೂ ಹಿಂಗ್ ಸಿಗಲ್ಲ, ಅಷ್ಟು ಚಂದ ಇರೋ ಎಲ್ಲ ಸಿಕ್ಕಿದೆ. ಪತ್ರೊಡೆ ಎಲೆ ತಂದಾಯ್ತು. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ 1-2 ಕಪ್ ಅಷ್ಟು ಅಕ್ಕಿನ ನೆನ್ಸಿಟ್ಟಿದ್ದೆ ಬೆಳಗ್ಗೆನೆ. ಇವಾಗ ಏನಾಗಿದೆ ಅಂದ್ರೆ ಸೊಪ್ಪು ಜಾಸ್ತಿ ಆಗಿದೆ, ಅಕ್ಕಿ ನೆನ್ಸಿಟ್ಟಿದ್ ಕಡಿಮೆ ಆಗಿದೆ. ಸೊಪ್ಪು ಜಾಸ್ತಿ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಇಷ್ಟೇ ನೆನ್ಸಿದ್ದು. ಅದು ಅಲ್ಲದೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಎಲ್ಲಾದ್ರೂ ಹಾಳಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಇಷ್ಟೇ ನೆನ್ಸಿರೋದು. ಮತ್ತೆ ಏನಂತಂದ್ರೆ ಒಣಮೆಣಸು ಒಂದ್ ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು, ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ, ಧನಿಯಾ ಕಾಳು ಮತ್ತೆ ಉದ್ದಿನ ಬೇಳೆ ತಗೊಂಡಿದೀನಿ. ಇದಿಷ್ಟನ್ನ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದ್ ಗೆಡ್ಡೆ ಈರುಳ್ಳಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದೀನಿ. ಹಾಗೆ ಹುಳಿಗೆ ಬೇಕಾದಷ್ಟು ಹುಣಸೆ ಹಣ್ಣನ್ನ ತಗೊಂಡಿದೀನಿ. ಹುಣಸೆ ಹಣ್ಣು ಹುಳಿ ಜಾಸ್ತಿ ಇರ್ಬೇಕು, ಯಾಕಂತಂದ್ರೆ ಕೆಸುವಿನ ಎಲೆ ಸ್ವಲ್ಪ ಬಾಯಿ ಎಲ್ಲ ಕಡ್ತಾ ಬರುತ್ತೆ, ತೋರ್ಸುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ಅದರಿಂದ ಸ್ವಲ್ಪ ಹುಳಿ ತಗೊಂಡಿದೀನಿ. ಊರ್ ಕಡೆ ಎಲ್ಲ ನಮ್ಮಲ್ಲಿ ನಿಂಬೆ ಹಣ್ಣನ್ನ ಬಳಸ್ತಾರೆ. ಈ ಕಡೆ ಕೆಲವು ವಿಡಿಯೋಸ್ ಅಲ್ಲೆಲ್ಲ ನಾನು ನೋಡಿದೀನಿ ಹುಣಸೆ ಹಣ್ಣನ್ನ ಬಳಸ್ತಾರೆ. ಅದನ್ನು ಹಾಕಿ ಒಂದ್ಸಲ ಮಾಡಿ ನೋಡುವ ಅಂತ. ಹಾಗೇನೆ ಮತ್ತೆ ಕರಿಬೇವಿನ ಎಲೆ ಒಂದ್ ಸ್ವಲ್ಪ ತಗೊಂಡಿದೀನಿ. 1 ಕಪ್ ಅಷ್ಟು ತೆಂಗಿನ ತುರಿನ ತಗೊಂಡಿದೀನಿ. ಇವಾಗ ಇದನ್ನೆಲ್ಲದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳುವ. ಇವಾಗ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳುವ, ಆಯ್ತಾ. ಜಾಸ್ತಿ ಅಲ್ಲ, ಒಂದ್ ಸ್ವಲ್ಪ ಅಷ್ಟೇ. ಇದೆಲ್ಲ ಒಟ್ಟಿಗೆ ಹಾಕ್ತಿದೀನಿ. ಸ್ವಲ್ಪ ಇದು ಕೆಂಪಾದ್ರೆ ಸಾಕು, ತುಂಬಾ ಫ್ರೈ ಆಗ್ಬೇಕು ಅಂತ ಏನಿಲ್ಲ. ಈ ಉದ್ದಿನ ಬೇಳೆ ಏನಿದೆ ಸ್ವಲ್ಪ ಕೆಂಪಾಗ್ಲಿ ಅಂತ ಹುರಿತಾ ಇದ್ದೀನಿ. ಹೇಗೆ ಅಂದ್ರೆ ಒಂದು 2-3 ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೀನಿ, ಅದ್ರಲ್ಲಿ ಎಲ್ಲರದು ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಇವಾಗ ನಾನು. ಕೆಲವರು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇನ್ನೊಂದು ಹಾಕಿಲ್ಲ. ನಮ್ಮಲ್ಲಿ ಅಮ್ಮ ಇದೆಲ್ಲದನ್ನು ಹಾಕ್ತಾರೆ, ಹಾಗಾಗಿ ಇದು ಒಂದ್ ರೀತಿನಲ್ಲಿ ಮಾಡಿ ನೋಡುವ ಅಂತ ಮಾಡ್ತಾ ಇರೋದು. ಚೆನ್ನಾಗಾದ್ರೆ ಸಾಕು ಅಷ್ಟೇ. ನೋಡಿ, ಒಂದ್ ಸ್ವಲ್ಪ ಕೆಂಪಾಗ್ತಾ ಬಂದಿತ್ತು, ಇಷ್ಟ ಆದ್ರೆ ಸಾಕು. ಪೂರ್ತಿ ಆದ್ರೂ ಕಪ್ಪಾದ್ರೂ ಚೆನ್ನಾಗಾಗಲ್ಲ ಅಂತ ಅನ್ಕೊಂತೀನಿ. ಹಾಗಾಗಿ ಇವಾಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಹುರಿದಿದ್ದಾಗಿದೆ. ತಗೊಂಡಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಅಷ್ಟು ಮೆಣಸು ಇದನ್ನೆಲ್ಲ ಹಾಕೊಂತೀನಿ, ಯಾಕಂದ್ರೆ ಬೇಗ ನುಣ್ಣಗಾಗದೆ ಇದ್ರೆ ಅಂತ. ಕಾಯಿ ತುರಿ, ಆಮೇಲೆ ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಎಲ್ಲದನ್ನು ಸೇರಿಸಿ ಒಂದ್ಸಲ ಗ್ರೈಂಡ್ ಮಾಡ್ಕೊಬಿಡೋದು. ಸ್ವಲ್ಪ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ತಗೊಂಡಿರೋ ಅಕ್ಕಿನ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಕ್ಕಿ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲದೂ ಇರ್ಲಿ ಅಂತ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಒಂದ್ಸಲ ಟ್ರೈ ಮಾಡಿ ಬಿಡುವ ಅಂತ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿ ಇದೆ, ಆಯ್ತಾ. ಮಸಾಲೆ ಎಲ್ಲ ರೆಡಿ ಆಯ್ತು. ಇವಾಗ ಇದಕ್ಕೆ ಹಚ್ಕೋಬೇಕು. ಎಲೆ ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಹಚ್ಚಿ ಮಾಡುವ. ದೊಡ್ಡ ಎಲೆ ನೋಡಿದ್ರೆ ಬಿಸಾಕೋದಕ್ಕೆ ಮನ್ಸಾಗಲ್ಲ, ಆದ್ರೆ ನನಗೆ ಅನ್ಸುತ್ತೆ ನಾನು ಮಾಡ್ಕೊಂಡಿರೋ ಮಸಾಲೆ ಕಡಿಮೆ ಆಗುತ್ತೆ, ಎಲೆ ಜಾಸ್ತಿ ಆಗುತ್ತೆ ಅಂತ. ಈ ಕಡೆ ಯಾರು ಕೂಡ ಇದನ್ನ ಮಾಡಲ್ಲ, ಆಯ್ತಾ. ಇದನ್ನ ತರೋವಾಗ ರೋಡಲ್ಲಿ ಎಲ್ಲರೂ ನೋಡ್ತಿದ್ರು, ಅದನ್ನ ಯಾರು ತಿಂತಾರ ಅಂತೆಲ್ಲ. ಇವಾಗ ನಾವು ತಿಂದು ತೋರಿಸ್ಬೇಕು. ಹಾಗೆ ನಮ್ಮ ನೇಬರ್ಸ್ ಎಲ್ಲ ಕೇಳ್ತಿದ್ರು, ಇದನ್ನ ತಿಂತಾರ, ಯಾವ ರೀತಿ ಮಾಡೋದು ಅಂತ. ಚೆನ್ನಾಗಾದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಕೊಡುವ ಅಂತ ನೋಡ್ಬೇಕು. ಇವಾಗ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು, ಅವ್ರಿಗೆ ಕೊಡೋದಲ್ವಾ. ಚೆನ್ನಾಗಾದ್ರೆ ಕೊಡುದು. ಚೆನ್ನಾಗಿ ಆಮೇಲೆ ಇವಾಗ ಇದಕ್ಕೆಲ್ಲ ಹಚ್ಕೋಬೇಕು. ಎಲೆ ಏನಿದೆ ಒಂದೇ ಸೈಜ್ ಇಂದು ಸ್ವಲ್ಪ ತೆಗ್ದಿಟ್ಕೊಂತೀನಿ ಫಸ್ಟ್, ಇಲ್ಲಾಂದ್ರೆ ಮತ್ತೆ ನಾ ಮಾಡೋದೆಲ್ಲ ವೇಸ್ಟ್ ಆಗ್ಬಾರ್ದಲ್ಲ. ಹಾಗಾಗಿ ಈಗ ಇದನ್ನ ತೆಗಿಬೇಕು. ಇದಿದ್ರೆ ಎಲೆ ಕಟ್ ಆಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಕಟ್ ಮಾಡಿ ತೆಗಿವ. ಕೆಲಸ ಜಾಸ್ತಿನೇ, ಆಯ್ತಾ. ಆದ್ರೆ ತಿನ್ನೋ ಮಜಾ ಇದೆಯಲ್ಲ, ಅದನ್ನ ಈ ಕೆಲಸ ಎಲ್ಲ ಮರ್ಸ್ಬಿಡುತ್ತೆ. ಇವಾಗ ಆಟಿ ಮಾಸ, ಆಷಾಢ ತಿಂಗಳಲ್ಲಿ ಮಳೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಅವಾಗ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೇಕು. ಹಳ್ಳಿಯಲ್ಲೇ ಇರ್ಲಿ, ದಿಲ್ಲಿಯಲ್ಲೇ ಇರ್ಲಿ, ಮಾಡೋ ಅಂತ ರೆಸಿಪಿ ಅಂತೂ ಮಾಡ್ಲೇಬೇಕು. ಇಷ್ಟು ವರ್ಷ ನಾನು ಅನ್ಕೊಂತಿದ್ದೆ, ಅಯ್ಯೋ ಅಮ್ಮನ ಮನೇಲಿ ಇದ್ದಾಗ ಪತ್ರೊಡೆ ಎಲ್ಲ ತಿಂತಿದ್ದೆ, ಇಲ್ಲಿ ಯಾರು ಮಾಡೋದು ಅಂತ. ಇವಾಗ ನೋಡಿದ್ರೆ ನಮ್ಮ ಮನೆ ಹತ್ರನೇ ಈ ಎಲ್ಲ ಇದ್ಕೊಂಡು ಇಷ್ಟು ವರ್ಷ ನಾನು ಮಾಡಿಲ್ಲ. ಹಾಗಾಗಿ ಇವಾಗ ತಿನ್ನೋದೆ ಮಾಡಿ ಮಾಡಿ. ಎಲೆ ರೆಡಿಯಾಗಿದೆ, ಕ್ಲೀನ್ ಆಗಿ ತೊಳೆದು ಒರೆಸಿ ಎಲ್ಲ ಆಗಿದೆ. ಈಗ ತಗೊಂಡಿರೋ ಮಸಾಲೆನ ಇದಕ್ಕೆಲ್ಲ ಹರಡ್ಕೋಬೇಕು, ಆಯ್ತಾ. ಕೈಯಲ್ಲೇ ಹರಡಿಕೊಳ್ಳುವುದು. ಚೆನ್ನಾಗಿ ಹೀಗೆ ಹರಡ್ಕೋಬೇಕು. ಈಗ ಒಂದ್ ಎಲೆ ಆಯ್ತು, ಇನ್ನೊಂದು ಎಲೆನ ಇಲ್ಲಿ ಹಾಕೊಂತಾ ಇದ್ದೀನಿ. ಈ ಎಲೆ ಸ್ವಲ್ಪ ತೂತಾಗಿದೆ, ಏನ್ ತೊಂದ್ರೆ ಇಲ್ಲ. ಈಗ ಮತ್ತೆ ಈ ಎಲೆ ಮೇಲೆ ಸ್ವಲ್ಪ ಹಾಕೋಬೇಕು. ಕೈಯಲ್ಲೇ ಹಾಕೊಳ್ಳೋದು, ಆಯ್ತಾ. ಮತ್ತೆ ಸ್ಪೂನ್ ಎಲ್ಲ ಬಳಸ್ತಿಲ್ಲ ಇವಳು, ಅದನ್ನೆಲ್ಲ ಹೇಳ್ಬೇಡಿ. ಯಾಕೆಂದ್ರೆ ಇದು ಸ್ಪೂನಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ. ಕೈನ ಕ್ಲೀನ್ ಆಗಿ ತೊಳ್ಕೊಳ್ಳೋದು, ಚೆನ್ನಾಗಿ ಹಿಂಗೆ
ಬಡಿತಾ ಬರೋದು, ಬಳಿತಾ ಬರೋದು. ಕೆಳಗಡೆ ಎಲೆ ಏನಿದೆ ಅದನ್ನ ಸ್ವಲ್ಪ ದೊಡ್ಡದು ಹಾಕೋಬೇಕು, ಆಯ್ತಾ. ಮತ್ತೆ ಇರೋದೆಲ್ಲ ಬೇಕಾದ್ರೆ ಸಣ್ಣ ಸಣ್ಣದಾಗಿ ಇಟ್ಕೊಂಡ್ರೆ ಓಕೆ. ಫಸ್ಟೇ ಸಣ್ಣದು ಇಟ್ಕೊಂಡ್ರೆ ಅದನ್ನ ಮಡ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಮೇಲೆ ಇನ್ನೊಂದು ಸಣ್ಣ ಎಲೆ ಮತ್ತೆ ಹಾಕೊಳ್ಳೋದು. ನೋಡಿ ಇವಾಗ 5 ಎಲೆ ಹಾಕೊಂಡಿದೀನಿ. ಈಗ ಇದನ್ನ ಮಡಚಬೇಕು, ಆಯ್ತಾ. ಹಿಂಗೆ ಮಡ್ಚ್ಕೊಂಡು, ನಿಜವಾಗ್ಲೂ ಹೇಳ್ತೀನಿ ನನಗೆ ಮಡ್ಚೋದ್ ಗೊತ್ತಿಲ್ಲ, ಎಲ್ಲೊಂದ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಮಡ್ಚ್ತಾ ಇರೋದಾಯ್ತಾ. ಒಂದಾಯ್ತಾಯ್ತಾ ನೋಡಿ, ಸೈಡಿಗೆ ಇಡುವ. ಮತ್ತೆ ಇನ್ನೊಂದಕ್ಕೆ ಅದೇ ರೀತಿ ಮಾಡ್ಕೊಂತ ಇದೀನಿ, ಆಯ್ತಾ. ಮತ್ತೆ ಇವಾಗ ಸೆಕೆಂಡ್ ರೋಲು. ಓ ಸೆಕೆಂಡ್ ರೋಲ್ ಯಾಕೋ ಹೊರದೋಗ್ತಿದೆ, ಆಯ್ತಾ. ಸುಮ್ನಿರು ಖುಷಿ. ಈಗ 2 ರೋಲ್ ರೆಡಿ ಆಗಿದೆ, ಬೇಯಿಸ್ಕೋಬೇಕು ಇದನ್ನ. ಇಡ್ಲಿ ಪಾತ್ರೆಯಲ್ಲಿ ನೀರ್ ಇಟ್ಕೊಂಡಿದೀನಿ. ಇವಾಗ ರೋಲ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕಿ ಬೇಯೋದಕ್ಕೆ ಇಡ್ಬೇಕು. ಈ ದೊಡ್ಡ ಎಲೆಗಳಾದ್ರೆ ನೋಡಿ ಹಿಂಗೆ ಈಗ ಆಗತ್ತೆ ಅಂತಾನೆ ಎಲ್ಲರೂ ಸಣ್ಣ ಸಣ್ಣ ಎಲೆ ತಗೊಳ್ಳೋದಾಯ್ತಾ. ನಾನು ದೊಡ್ಡ ಎಲೆ ತಗೊಂಡ್ ಬಂದೆ. ಈಗ ನೋಡಿದ್ರೆ ಈ ಪಾತ್ರೆಗೆ ಹಿಡಿಸ್ತಿಲ್ಲ. ಇದು ಇಡ್ಲಿ ಪಾತ್ರೆಲಿ ಇಟ್ಟು ಒಂದ್ ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ವಾ. ಅರ್ಧ ಗಂಟೆಯಿಂದ ಬೇಯಿಸ್ತಾ ಇದ್ದೀನಿ, ಆಯ್ತಾ. ಕರೆಂಟ್ ಇಲ್ಲ, ಹಾಗಾಗಿ ಕಾತ್ತಲೆ. ವಾ, ಬೆಂದಿದೆ, ಆಯ್ತಾ. ಚೆನ್ನಾಗಿ ಹಾರ್ಕೋಬೇಕಿದು, ಆಮೇಲೆ ಕಟ್ ಮಾಡ್ಬೇಕು. ಪತ್ರೊಡೆ ಬಿಸಿ ಎಲ್ಲ ಹಾರ್ಕೊಂಡು ತಣ್ಣಗಾಗಿದೆ. ಇವಾಗ ಇದನ್ನ ಕಟ್ ಮಾಡ್ಬೇಕು. ಬಿಸಿ ಇದ್ದಾಗ ಇದನ್ನ ಕಟ್ ಮಾಡ್ಬಾರ್ದು, ಆಯ್ತಾ. ಎಲ್ಲ ಮೆತ್ತಗಾಗಿರುತ್ತಲ್ಲ, ಹಾಗಾಗಿ ಎಲ್ಲ ಬಿಟ್ಕೊಬಿಡುತ್ತೆ. ಇವಾಗ ಇದನ್ನ ಕಟ್ ಮಾಡುವ. ಪತ್ರೊಡೆನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿದ್ದಾದ್ಮೇಲೆ ತವಾದ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕಾಯಿಸ್ಬಿಟ್ಟು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ಹೇಳಿದ್ನಲ್ಲ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಈ ರೀತಿ ಮಾಡೋದಲ್ಲ, ಆದ್ರೆ ಇದು ತುಂಬಾ ಈಸಿ ಅಂತ ಹೇಳಿದ್ರು. ಅದನ್ನೇ ಫಸ್ಟ್ ಇವಾಗ ಟ್ರೈ ಮಾಡಿದ್ದು ನಾನು. ಇದನ್ನ ನೋಡುವಾಗ ಮೀನ್ ಫ್ರೈ ಮಾಡ್ತಾರಲ್ಲ ಆ ರೀತಿ ಇದೆ. ತವಾ ಫ್ರೈ ಮಾಡುವಾಗ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ಅದನ್ನ ನೋಡಿನೇ ನನ್ಗೆ ಅನಿಸ್ತಿತ್ತು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಆಗಿರುತ್ತೆ ಅಂತ. ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗ್ಬೇಕು, ಅಲ್ಲಿ ತನಕನೂ ಇದನ್ನ ಕಾಯಿಸ್ಬೇಕು. ಫೈನಲಿ ಪತ್ರೊಡೆ ಫ್ರೈ ಆಯ್ತು. ಇನ್ನು ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿ ಗರಿ ಗರಿ ಆಗಿದೆ ನೋಡಿ. ತಿಂದು ನೋಡುವ ಇದನ್ನ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದೀನಿ. ಫೈನಲಿ ಇವತ್ತಿನ ಪತ್ರೊಡೆ ರೆಸಿಪಿ ರೆಡಿ ಆಗಿದೆ. ಇವಾಗ 5 ಗಂಟೆ ಆಗಿದೆ, ಸಂಜೆ ತನಕ ಆಯ್ತು. ಬೇಗನೆ ಆಗತ್ತೆ, ಅಂದ್ರೆ ಸ್ವಲ್ಪ ಕರೆಂಟ್ ಹೋಯ್ತು, ಹಾಗೆಲ್ಲ ಆಗಿ ಗ್ರೈಂಡ್ ಮಾಡೋದು ಲೇಟ್ ಆಯ್ತು. ಎಲ್ಲ ಮಾಡಿ ಆಗುವಾಗ ಸಂಜೆ ಆಗೋಯ್ತು. ಇವಾಗ ಟೇಸ್ಟ್ ನೋಡುವ ಹೇಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಅಕ್ಕಿ ಕಡಿಮೆ ಆಯ್ತು, ಹಾಗೇನೆ ಸ್ವಲ್ಪ ಹುಳಿ ಕೂಡ ಕಡಿಮೆ ಆಯ್ತು ಅಂತ ಅನಿಸ್ತಿದೆ. ಗಂಟ್ಲು ಸ್ವಲ್ಪ ತುರಿಸ್ತದೇನೋ ಅಂತ ಅನ್ಸತ್ತೆ. ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ದೀನಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಪರವಾಗಿಲ್ಲ ಅನ್ನೋ ಅಷ್ಟಲ್ಲ, ತುಂಬಾನೇ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ಮತ್ತೆ ನೆಕ್ಸ್ಟ್ ಟೈಮ್ ಕೂಡ ಇದನ್ನ ಟ್ರೈ ಮಾಡ್ಬೋದು. ಇಷ್ಟವಾದಂತ ಒಂದು ರೆಸಿಪಿ. ಈ ಕರಿ ಕೆಸ ಇದೆಯಲ್ಲ, ಇದನ್ನ ಬರೀ ಈ ತರ ಸಾರು ಇಷ್ಟರಲ್ಲೇ ಬಳಸೋದಲ್ಲ. ಮತ್ತೆ ಈ ಮಕ್ಳಿಗೆಲ್ಲ ತುಂಬಾ ಶೀತ ಆಗಿ ಹೋಗದೆ ಇರುತ್ತಲ್ಲ, ಅವಾಗ ಅದ್ರ ಎಲೆನ ತಂದ್ಬಿಟ್ಟು ಅದನ್ನ ಮಡಚಿ ತಲೆಗೆ ಹಾಕಿ ಟೋಪಿ ಹಾಕಿದ್ರೆ ಆ ಶೀತನೆಲ್ಲ ಅದು ಎಳ್ಕೊಳ್ಳುತ್ತೆ ಅಂತ ಮೊದಲು ನಮ್ಗೆ ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ನಾವು ತುಂಬಾ ಸಣ್ಣವರಿದ್ದಾಗ ಅದನ್ನೆಲ್ಲ ಹಾಕಿಸ್ತಾ ಇದ್ರು. ಅದೊಂದು ನೆನಪಾಯ್ತು ಪತ್ರೊಡೆ ಮಾಡೋ ಟೈಮಲ್ಲಿ. ತುಂಬಾನೇ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡ್ಬೋದು. ಹಾಗೇನೆ ಇದಕ್ಕೆ ಸ್ವಲ್ಪ ಹುಳಿ ಅಂಶನ ಸ್ವಲ್ಪ ಜಾಸ್ತಿನೇ ಹಾಕಿ, ನಂತರ ಸ್ವಲ್ಪ ನಿಷ್ಟೇ ಹಾಕ್ಬೇಡಿ. ಅದು ಹುಣಸೆ ಹಣ್ಣು ಅಲ್ವಾ, ಜಾಸ್ತಿ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಕಿದೆ. ಸ್ವಲ್ಪ ಜಾಸ್ತಿ ಹಾಕ್ಬೇಕಿತ್ತು. ಗಂಟ್ಲು ಸ್ವಲ್ಪ ಕಿಚ್ ಅನ್ನೋ ತರ ಆಗ್ತಿದೆ. ಹಾಗಂತ ಹೇಳಿ ತಿಂದಿದ ತಕ್ಷಣ ಏನೂ ಆಗಲ್ಲ. ಇದು ಹೆಲ್ತಿಗೆ ತುಂಬಾನೇ ಒಳ್ಳೇದು. ಅದರಿಂದ ಇದನ್ನ ಮಳೆಗಾಲದಲ್ಲಿ, ಆಷಾಢ ಮಾಸದಲ್ಲಿ ತಿಂತಾರೆ. ಕೊಡಗಿನ ಕಡೆ, ಈ ಕಡೆ ದಕ್ಷಿಣ ಕನ್ನಡ, ಮಂಗಳೂರು ಈ ಸೈಡ್ ಎಲ್ಲ ತುಂಬಾ ಮಾಡ್ತಾರೆ. ನಮ್ಮಲ್ಲಂತೂ ಕಂಪಲ್ಸರಿ. ಇದ್ರ ಜೊತೆಗೆ ಆಟಿ ಪಾಯಸ ಅಂತ ಮಾಡ್ತಾರೆ. ಅದಂತೂ ಸಖತ್ತಾಗಿರುತ್ತೆ. ಕಲರು ಅದು ನ್ಯಾಚುರಲ್ ಆಗಿ ಕಲರ್ ಬರುತ್ತಲ್ಲ, ಅದನ್ನ ನೋಡೋದೇ ಒಂದು ಖುಷಿ. ತಿನ್ನೋದಕ್ಕಿಂತ ತಿಂದು ಮಾರನೇ ದಿನ ಇನ್ನೂ ಒಂಥರ ಖುಷಿ ಇರುತ್ತೆ. ಅದನ್ನೇನು ಅಂತ ನಾ ಹೇಳಲ್ಲ. ತುಂಬಾನೇ ಚೆನ್ನಾಗಿರುತ್ತೆ. ಆಟಿ ತಿಂಗಳಲ್ಲಿ ನಮ್ಮಲ್ಲಿ ಅದನ್ನೆಲ್ಲ ಈ ಪತ್ರೊಡೆ ನನಗೆ ನೆನಪಿಸ್ಕೊಡ್ತು. ಆಟಿ ಕೋಳಿನೂ ಕೂಡ ಕುಯ್ತಾರೆ ಆಟಿ ತಿಂಗಳಲ್ಲಿ. ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಇದನ್ನ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವಾಗ ಎಲ್ಲ ವಿಡಿಯೋನು ಕೂಡ ನೀವು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ನೋಡಿ, ಇವನು ಪತ್ರೊಡೆ ತಿಂತಿದ್ದಾನೆ. ಹೇಗಿತ್ತಪ್ಪ? ಚೆನ್ನಾಗಿತ್ತಾ?
ಮತ್ತೆ ಗಂಟ್ಲು ಕೆರ್ತಾ ಇಲ್ಲವ ಮತ್ತು ನನಗೆ ಯಾಕೆ ಮ್ಯಾಜಿಕ್ ಆಗಿದೆ ಅಲ್ಲ ಖಾರ ಇಲ್ಲ ಗಂಟ್ಲಲ್ಲಿ ಹಿಂಗೆ ಕಿಚ್ ಕಿಚ್ ಆಗ್ತಿಲ್ಲ ಅದು ನೀನು ಮಾಡ್ತಿರೋದು ಗಂಟ್ಲ ಖಾರ ಕೆರ್ತಾ ಆಗ್ತಾ ಇಲ್ಲ ಗಂಟ್ಲು ಕೆರ್ತಾ ಆಗ್ತಿಲ್ಲ ಚೆನ್ನಾಗಿತ್ತಾ ಪತ್ರೊಡೆ ಫಸ್ಟ್ ಟೈಮ್ ತಿಂದಿದ್ದು ಚೆನ್ನಾಗಿತ್ತಾ ಅಮ್ಮ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ತೋರಿಸು ರಿವ್ಯೂ ಕೊಡು ನೋಡೋಣ ಹೇಗಿತ್ತು ಮಾಡ್ಬೋದಾ ಅವರು ಹೇಳಿ ನೋಡೋಣ ರೇಟಿಂಗ್ಸ್ ಕೊಡು ಎಷ್ಟು ರೇಟಿಂಗ್ಸ್ ಹೇಳು 10ಗೆ ಎಷ್ಟು ರೇಟಿಂಗ್ಸ್ 9 ಥ್ಯಾಂಕ್ ಯು 10 ಖುಷಿ ಆಯ್ತಾ ನಿನಗೆ ಹಾಂ ನೆಕ್ಸ್ಟ್ ಟೈಮಿಂದ ಮಾಮವ್ವ ಮಾಡ್ತಾರೆ ಊರಲ್ಲಿ ಆ ರೀತಿ ಮಾಡ್ಕೊಡ್ತೀನಿ ಓಕೆನಾ ಓಕೆನಾ ಬಾಯ್